Hello, good morning, and welcome you all to the session 3 of Design and Analysis of Algorithms of Divide and Conquer unit. So in this session, we are going to implement the merge sort algorithm. Let us have a look at our PPTs. So as already we have gone through the introduction, what is divide and conquer, and even we have seen some examples and algorithms of merge sort and quicksort. And in the coming sessions, we'll be learning about binary search, binary tree traversals, and related properties. So in this session, we are going to implement merge. So as we can see, before we go through our program, we need to know there are 3 cases will arise here. So ಇಲ್ಲಿ 3 conditions arise ಆಗುತ್ತೆ. First condition, ಎರಡೂ ಸಬ್ ಅರೇಯಲ್ಲಿ ಎಲಿಮೆಂಟ್ಸ್ ಇದ್ರೆ ಏನು ಮಾಡಬೇಕು ಅಂದ್ರೆ, as we can see here, while I less than or equal to mid, j less than or equal to high. ಈ ಎರಡೂ ಕಂಡೀಷನ್ಸ್ ಟ್ರೂ ಆದಾಗ ಅಂದ್ರೆ ಮೀನಿಂಗ್ ಏನು, ಎರಡೂ ಅರೇ ಎಲಿಮೆಂಟ್ಸ್ ಅಲ್ಲಿ ಎರಡೂ ಅರೇಯಲ್ಲಿ ಎಲಿಮೆಂಟ್ಸ್ ಇದಾವೆ ಅಂತ ಇದ್ದಾಗ ಏನು ಮಾಡ್ತೀವಿ, ಎವ್ರಿ ಟೈಮ್ ಚೆಕ್ ಮಾಡ್ತೀವಿ ಲೆಫ್ಟ್ ಅರೇಯಲ್ಲಿ ಸ್ಮಾಲರ್ ಎಲಿಮೆಂಟ್ ಇದೆನೋ ರೈಟ್ ಅರೇಯಲ್ಲಿ ಇದೆನೋ ಚೆಕ್ ಮಾಡಿಬಿಟ್ಟು 30 ಮತ್ತು 10 ಕಂಪೇರ್ ಮಾಡ್ತೀವಿ. ಸ್ಮಾಲರ್ ಎಲಿಮೆಂಟ್ ಯಾವುದಿದೆ ಅದನ್ನು ಕಾಪಿ ಮಾಡ್ತೀವಿ, ನೆಕ್ಸ್ಟ್ ಪಾಯಿಂಟರ್ನ ಇನ್ಕ್ರಿಮೆಂಟ್ ಮಾಡ್ತೀವಿ. ದಿಸ್ ಈಸ್ ಒನ್ ಕೇಸ್. ಸೆಕೆಂಡ್ ಕೇಸಲ್ಲಿ ಏನಾಗ್ತಿದೆ ಅಂತ ಅಂದರೆ, ಈ ವೈಲ್ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿಡ್, ಜೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ, ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆದ್ರೂ ಈಚೆ ಬರ್ತೀವಿ, ಬಿಕಾಸ್ there is a AND operation here. So first condition fail ಆಗಿ ಈಚೆ ಬಂದರೆ, ವೈಲ್ ಲೂಪಿಂದ ಹೊರಗಡೆ ಬಂದರೆ ಏನಾಗಬೇಕು, ಸೆಕೆಂಡ್ ಕೇಸ್ ಫೇಲ್ ಆಗಿ ವೈಲ್ ಲೂಪಿಂದ ಹೊರಗಡೆ ಬಂದರೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕೇಸಸಲ್ಲಿ ಬರಿತೀವಿ ನಾವು. ಸೆಕೆಂಡ್ ಕೇಸಲ್ಲಿ ಏನು ಬರಿತಾ ಇದ್ದೀವಿ, ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿಡ್ ಟ್ರೂ ಇದೆ ಅಂತ ಅಂದರೆ, ಜೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ ಫಾಲ್ಸ್ ಆಗಿದೆ ಅಂತ ಅಂದರೆ ರೈಟ್ ಅರೇ ಎಲಿಮೆಂಟ್ಸ್ ಎಲ್ಲ ಖಾಲಿಯಾಗಿದ್ದಾವೆ, ಲೆಫ್ಟ್ ಅರೇಯಲ್ಲಿ ಇನ್ನೂ ಎಲಿಮೆಂಟ್ಸ್ ಉಳ್ಕೊಂಡಿದೆ. ಸೊ ಈ ಸಿಚುವೇಶನ್ನಲ್ಲಿ ಏನು ಮಾಡಬೇಕು, ಏನು ಮಾಡ್ತೀವಿ ಇಲ್ಲಿ, ಸಿಂಪ್ಲಿ ವಿ ಹ್ಯಾವ್ ಟು ಕಾಪಿ ಆಲ್ ದ ಎಲಿಮೆಂಟ್ಸ್ ಆಫ್ ದ ಲೆಫ್ಟ್ ಸಬ್ ಅರೇ. ಲೆಫ್ಟ್ ಸಬ್ ಅರೇಲಿರೋ ಎಲ್ಲ ಎಲಿಮೆಂಟ್ಸನ್ನು ಕಾಪಿ ಮಾಡಿ ವಾಪಸ್ ನಾವು ರಿಸಲ್ಟೆಂಟ್ ಅರೇಗೆ ಪೇಸ್ಟ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಸೆಕೆಂಡ್ ಕೇಸ್. ಥರ್ಡ್ ಕೇಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿ ರೈಟ್ ಅರೇ ಎಲಿಮೆಂಟ್ಸು, when right array elements contain elements and left array is empty, ಇಲ್ಲಿ ಲೆಫ್ಟ್ ಅರೇ ಎಂಟಿ ಆಗಿ ಹೋಯಿತು ಅಂತ ಅಂದರೆ ದಟ್ ಮೀನ್ಸ್ ಜೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ ಇನ್ನು ಟ್ರೂ ಇದೆ ಅಂತ, ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿಡ್ ಫಾಲ್ಸ್ ಆಗಿ ವೈಲ್ ಲೂಪ್ ಹೊರಗಡೆ ಬಂದಿದೆ, ಸ್ಟಿಲ್ ವಿ ಹ್ಯಾವ್ ಎಲಿಮೆಂಟ್ಸ್ ಇನ್ ದ ರೈಟ್ ಸಬ್ ಅರೇ. ಅವಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಕಾಪಿ ಆಲ್ ದ ಎಲಿಮೆಂಟ್ಸ್ ಆಫ್ ದ ಲೆಫ್ಟ್ ಸಬ್ ಅರೇ ಟು ದ ರಿಸಲ್ಟೆಂಟ್ ಅರೇ. ಆಲ್ ದ ಎಲಿಮೆಂಟ್ಸ್ ಆಫ್ ದ ರೈಟ್ ಸಬ್ ಅರೇನ ರಿಸಲ್ಟೆಂಟ್ ಅರೇಗೆ ನಾವು ಕಾಪಿ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಅವರ್ here hash include stdio.h, konya.h and time.h are the header files. So ಇಲ್ಲಿ header files include ಆದ್ಮೇಲೆ we'll begin by void main. ಈ merge sort ಮತ್ತೆ merge ಅನ್ನೋ prototype ಏನು ಅನ್ನೋದನ್ನ I'll tell you later. Now let us quickly start with main function. Main function ಏನು ಮಾಡ್ತಾ ಇದೆ ಅಲ್ಲಿ, we are going to have our local declarations int a of 10 n I ಮತ್ತೆ clock variables ಅನ್ನು ತಗೊಂಡಿದ್ದೀವಿ st and et, that is start time and end time represent ಮಾಡಕ್ಕೆ. and ಎರಡು ಟೈಮ್ ನ ಮೈನಸ್ ಮಾಡಿದ್ರೆ you will get the actual time taken by the merge sort algorithm or merge sort function. we'll see it. ಇಲ್ಲಿ ಎಷ್ಟು ಅರೇ ಇದೆ ಎಲಿಮೆಂಟ್ಸ್ ಅಲ್ಲಿ ಅನ್ನೋದನ್ನ ನಾವು ಸ್ಕ್ಯಾನ್ ಮಾಡಕ್ಕೆ ಸ್ಕ್ಯಾನ್ಎಫ್ ಯೂಸ್ ಮಾಡಿ ವ್ಯಾಲ್ಯೂನ n ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ಸಿಮಿಲರ್ಲಿ ಅರೇ ಎಲಿಮೆಂಟ್ಸ್ ನ ಇನ್ಪುಟ್ ತಗೋಬೇಕು ಅಂತ ಅಂದ್ರೆ, ಆಸ್ ವಿ ಹ್ಯಾವ್ ಮೋರ್ ದೆನ್ ಒನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅನ್ ಅರೇ, ಅದಕ್ಕೋಸ್ಕರ ವಾಟ್ ವಿ ಆರ್ ಯೂಸಿಂಗ್ ಹಿಯರ್ ಇಸ್ ವಿ ಆರ್ ಯೂಸಿಂಗ್ ದ
ಫಾರ್ ಲೂಪ್ ಯೂಸ್ ಮಾಡಿಬಿಟ್ಟು ಸ್ಕ್ಯಾನ್ಎಫ್ ನ ಹಾಕಿದೀವಿ. ಮರ್ಜ್ ಸಾರ್ಟ್ ಕಾಲ್ ಆಗಕ್ಕಿಂತ ಮುಂಚೆ ಒಂದ್ಸಲ ಕ್ಲಾಕ್ ಫಂಕ್ಷನ್ ಅನ್ನ ಕಾಲ್ ಮಾಡ್ತಾ ಇದೀವಿ. ಮರ್ಜ್ ಸಾರ್ಟ್ ಕಾಲ್ ಆದ್ಮೇಲೆ ಇನ್ನೊಂದ್ಸಲ ಕ್ಲಾಕ್ ಫಂಕ್ಷನ್ ಅನ್ನ ಕಾಲ್ ಮಾಡ್ತಾ ಇದೀವಿ. ಸೊ ಮರ್ಜ್ ಸಾರ್ಟ್ ಕಾಲ್ ಆಗಕ್ಕಿಂತ ಮುಂಚೆ ಇರೋ ಟೈಮ್ ಅನ್ನ ನಾವು ST ಅಂತ ಸ್ಟೋರ್ ಮಾಡ್ತೀವಿ. ಮರ್ಜ್ ಸಾರ್ಟ್ ಕಾಲ್ ಆಗಿ ಎಕ್ಸಿಕ್ಯೂಟ್ ಆದ್ಮೇಲೆ ಇರೋ ಟೈಮ್ ಅನ್ನ ನಾವು ET ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ಸೊ ET minus ST gives you the actual time taken by this function. Okay. Then we are going to print the array after sorting. So ಇಲ್ಲಿ after sorting array na just for loop ಅಲ್ಲಿ ಯೂಸ್ ಮಾಡಿ print ಮಾಡಿಸೋದು. ಮತ್ತೆ what we are doing here is ET minus ST ಅಂತ ಅಂದ್ರೆ end time start time minus ಮಾಡಿ ಅದನ್ನ ಡಬಲ್ ಕನ್ವರ್ಟ್ ಮಾಡಿ ಆ TS ಅನ್ನ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿ ಟೈಮ್ ಟೇಕನ್ ಬೈ ದ ಮರ್ಜ್ ಸಾರ್ಟ್ ಅಂತ ಪ್ರಿಂಟ್ ಮಾಡ್ತಾ ಇದೀವಿ. So this is what our main function is doing. So main function alli we can see merge sort A0 n-1 anta one function call ಆಗ್ತಾ ಇದೆ. So this function is used to partition the array into subarrays. So ನಮ್ಮ control flow automatically ಎಲ್ಲಿಗೆ ಜಂಪ್ ಆಗುತ್ತೆ, ಇಲ್ಲಿ ಈ ಒಂದು control line of statement execute ಆಗಬೇಕಾದ್ರೆ automatically your control flow is given to merge sort function. As we can see here, merge sort function ಅನ್ನು ನಾವು ಫಸ್ಟ್ ಯೂಸ್ ಮಾಡಿದೀವಿ ಫಂಕ್ಷನ್ ಕಾಲ್ ಆಗಿ, ಆಮೇಲೆ ಅದನ್ನ ಡಿಫೈನ್ ಮಾಡ್ತಾ ಇರೋದ್ರಿಂದ we need to have the prototypes. ಅಂದ್ರೆ ಯಾವ ತರ ವೇರಿಯೇಬಲ್ಸ್ ನಾವು ಡಿಕ್ಲೇರ್ ಮಾಡ್ತೀವೋ ಯೂಸ್ ಮಾಡೋಕ್ಕಿಂತ ಮುಂಚೆ ಅದೇ ತರ ಫಂಕ್ಷನ್ಸ್ ಕೂಡ ಡಿಕ್ಲೇರ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಯೂಸ್ ಆಗಿದೆ ಫಂಕ್ಷನ್ merge sort A0 and n-1 ಅಂತ. ಬಟ್ ಇದನ್ನ ಡಿಕ್ಲೇರ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡ್ತೀವಿ, ವಿಲ್ ಗಿವ್ ಇಟ್ ಆಸ್ ಎ prototype declaration here. So ಇಲ್ಲಿ as you can see with all the data types ಸಮೇತ ಕೊಡಬೇಕಾಗುತ್ತೆ prototype declaration ಅಲ್ಲಿ. Now let us see the function definition. Function definition ಏನು ಹೇಳ್ತಾ ಇದೆ ಇದರಲ್ಲಿ, so void merge sort all the variables a, low, high ಆ ವೇರಿಯೇಬಲ್ಸ್ ಇಲ್ಲಿ a ಅನ್ನೋ ವೇರಿಯೇಬಲ್ ಅರೇ ಕಾಪಿ ಆಗುತ್ತೆ, 0 ಅನ್ನೋ ವ್ಯಾಲ್ಯೂ ಲೋ ಕಾಪಿ ಆಗ್ತಾ ಇದೆ, ಇಂಟ್ ಹೈ ಅಂತ ಕೊಟ್ಟಿದೀವಿ, ಹೈ ಅಲ್ಲಿ ಏನ್ ಬರ್ತಾ ಇದೆ n-1 ಕಾಪಿ ಆಗಿದೆ ಇಲ್ಲಿ. ಆಸ್ ಯು ಕ್ಯಾನ್ ಸಿ ಇಲ್ಲಿ ಪಾಸ್ ಆಗಿರೋ ವ್ಯಾಲ್ಯೂಸ್ A0 n-1. ಸೊ ಅದೇ ಆರ್ಡರ್ ಅಲ್ಲಿ ಏನಾಗುತ್ತೆ ಇಲ್ಲಿ ಮರ್ಜ್ ಸಾರ್ಟಿಗೆ ಪಾಸ್ ಆಗ್ತಾ ಇದೆ. ಲೋ 0 ಆಯ್ತು, ಹೈ n-1 ಆಯ್ತು. ಲೋ ಲೆಸ್ ದ್ಯಾನ್ ಹೈ ಇದೆನಾ ಅಂತ ಚೆಕ್ ಮಾಡ್ತೀವಿ. 0 ಲೆಸ್ ದ್ಯಾನ್ n-1, 0 ಲೆಸ್ ದ್ಯಾನ್ n-1 ಇದೆ ಅಂತ ಅಂದ ತಕ್ಷಣ ಏನಾಗಬೇಕು ಅಂದ್ರೆ there are more than 1 elements in an array ಅಂತ. So we divide the array into 2 subarrays. ಲೆಫ್ಟ್ ಸಬ್ ಅರೇ ಎಲ್ಲಿ ತನಕ ಮಿಡ್ ವ್ಯಾಲ್ಯೂ ತಗೊಳ್ತೀವಿ, ಲೋ ಪ್ಲಸ್ ಹೈ ಬೈ 2 ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಮಿಡ್ ಪೊಸಿಷನ್ಗೆ ಡಿವೈಡ್ ಆಗುತ್ತೆ ಅರೇ. ಸೊ ಲೋ ಪ್ಲಸ್ ಹೈ ಬೈ 2 ತಗೊಂಡು ಮಿಡ್ ವ್ಯಾಲ್ಯೂ ತಗೊಂಡು ಮಿಡ್ ತನಕ ಒಂದ್ ಅರೇ ಸಬ್ ಅರೇ ಆಗುತ್ತೆ. ಮಿಡ್ ಪ್ಲಸ್ 1 ಇಂದ ಹೈ ತನಕ ಏನಾಗುತ್ತೆ, ಹೈ ಇಸ್ ದ ಲಾಸ್ಟ್ ಎಲಿಮೆಂಟ್. ಸೊ ಲೆಫ್ಟ್ ಸಬ್ ಅರೇ ರೈಟ್ ಸಬ್ ಅರೇ ಡಿವೈಡ್ ಆಗ್ತಾ ಇದೆ. ದೆನ್ ವಿಲ್ ಕಾಲ್ merge. Similarly, ಈ merge function execute ಆಗ್ತಾ ಇರುತ್ತೆ because it is a recursive function which executes itself. ರಿಕರ್ಸಿವ್ ಕಾಲ್ ಆಗ್ತಾ ಇರೋದ್ರಿಂದ ಲೋ ಲೆಸ್ ದನ್ ಹೈ ಅಂತ ಇದೆನಾ ಇಲ್ಲೋ ಅಂತ ಚೆಕ್ ಮಾಡಿ ಮತ್ತೆ ಕಂಟಿನ್ಯೂ ಆಗಿ ಡಿವೈಡ್ ಆಗ್ತಾನೆ ಇರುತ್ತೆ ಎಲಿಮೆಂಟ್ಸ್ ಅಂಟಿಲ್ ವಿ ಆರ್ ಲೆಫ್ಟ್ ವಿತ್ ಸಿಂಗಲ್ ಎಲಿಮೆಂಟ್. ಸೊ ಅದಾದ್ಮೇಲೆ ವಿಲ್ ಗೋ ಫಾರ್ ಮರ್ಜ್ ಫಂಕ್ಷನ್. ಸೊ ಮರ್ಜ್ ಫಂಕ್ಷನ್ ಏನ್ ಮಾಡುತ್ತೆ, ಮರ್ಜ್ ಫಂಕ್ಷನ್ merges the two sorted subarrays. merge sort ಅನ್ನೋ ಫಂಕ್ಷನ್ ಡಿವೈಡ್ ಮಾಡ್ತಾ ಇದೆ, ಕಂಟಿನ್ಯೂ ಆಗಿ ಡಿವೈಡ್ ಮಾಡ್ತಾನೆ ಇರುತ್ತೆ ಅಂಟಿಲ್ ಯು ಆರ್ ಲೆಫ್ಟ್ ವಿತ್ ಸಿಂಗಲ್ ಎಲಿಮೆಂಟ್ ಇನ್ ಅನ್ ಅರೇ. ಮರ್ಜ್ ಏನ್ ಮಾಡುತ್ತೆ, ಮರ್ಜ್ ಗೋಸ್ ಆನ್ merging or combining the sorted subarrays. Let us have a look at the merge function. So function definition of merge sort is like this. So ಇದರಲ್ಲೂ ಕೂಡ ಅರೇ ಇದೆ, ಲೋ, mid and high element pass ಮಾಡಿದೀವಿ. As we can see here, I, J, K and C local variables ತಗೊಂಡಿದೀವಿ. I ಮತ್ತೆ K ನ low value set ಮಾಡಿದೀವಿ initially and J is pointing to the right subarray, left part of the right subarray. I left subarray ಪಾಯಿಂಟ್ ಮಾಡ್ತಾ ಇರುತ್ತೆ, J ಏನ್ ಮಾಡ್ತಾ ಇದೆ ರೈಟ್ ಸಬ್ ಅರೇಗೆ ಪಾಯಿಂಟ್ ಮಾಡ್ತಾ ಇದೆ.
So until we are having elements in both the left subarray and right subarray, that is what the while loop is representing here. So while I is less than or equal to mid and j is less than or equal to high ಅಂತ ಹೇಳ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಮೀನಿಂಗ್ ಏನು, ವಿ ಆರ್ ಹ್ಯಾವಿಂಗ್ ಎಲಿಮೆಂಟ್ಸ್ ಇನ್ ಬೋತ್ ದ ಅರೇಸ್ ಅಂತ. ಅವಾಗ ಏನ್ ಮಾಡ್ಬೇಕು, ಲೆಫ್ಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ಚಿಕ್ಕದಿದೆನಾ, ರೈಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ಚಿಕ್ಕದಿದೆನಾ ಅಂತ ಚೆಕ್ ಮಾಡ್ಬೇಕು. ಲೆಫ್ಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ಚಿಕ್ಕದಿತ್ತು ಅಂತ ಅಂದ್ರೆ ಲೆಫ್ಟ್ ಅಲ್ಲಿರೋ ಎಲಿಮೆಂಟ್, ಲೆಫ್ಟ್ ಅರೇಯಲ್ಲಿರೋ ಎಲಿಮೆಂಟ್ ರಿಸಲ್ಟೆಂಟ್ ಅರೇಗೆ ಹಾಕ್ತೀವಿ. ಈ ಕಂಡೀಷನ್ ಏನಾದರೂ ಫಾಲ್ಸ್ ಆಯ್ತು ಅಂತ ಅಂದ್ರೆ ರೈಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ಚಿಕ್ಕದಿದೆ ಅಂತ. ಅವಾಗ ಏನ್ ಮಾಡ್ಬೇಕು, ರೈಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ನ ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್, ದಿಸ್ ಇಸ್ ಗೋಯಿಂಗ್ ಟು ಕಂಟಿನ್ಯೂಲಿ ಎಕ್ಸಿಕ್ಯೂಟ್ ಅಂಟಿಲ್ ದ ವೈಲ್ ಬಿಕಮ್ಸ್ ಫಾಲ್ಸ್. ವೈಲ್ ಲೂಪ್ ಫಾಲ್ಸ್ ಆಗಿ ಹೊರಗಡೆ ಬಂತು ಅಂತ ಅಂದ್ರೆ ದೇರ್ ಮೇ ಬಿ ಟೂ ಕಂಡೀಷನ್ಸ್, ಎರಡು ಕಂಡೀಷನ್ ಇಂದ ಹೊರಗೆ ಬಂದಿರುತ್ತೆ. ಒಂದು ಕಂಡೀಷನ್ ಏನು, ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿಡ್ ಇದೆ ಅಂತ ಅಂದ್ರೆ ಲೆಫ್ಟ್ ಸಬ್ ಅರೇಯಲ್ಲಿ ಇನ್ನೂ ಎಲಿಮೆಂಟ್ಸ್ ಇದಾವೆ, ರೈಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ಖಾಲಿಯಾಗಿದೆ ಅಂತ. ಸೊ ರೈಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ಸ್ ಎಂಟಿ ಆಯ್ತು ಅಂತ ಅಂದ್ರೆ ಆಲ್ ದ ಎಲಿಮೆಂಟ್ಸ್ ದಟ್ ಆರ್ ಇನ್ ದ ಲೆಫ್ಟ್ ಸಬ್ ಅರೇ ವಿ ಹ್ಯಾವ್ ಟು ಕಾಪಿ ಬ್ಯಾಕ್ ಟು ದ ರಿಸಲ್ಟೆಂಟ್ ಅರೇ. ದಟ್ ಈಸ್ ವಾಟ್ ಇಟ್ ಈಸ್ ಹ್ಯಾಪನಿಂಗ್ ಹಿಯರ್. ಸಿಮಿಲರ್ಲಿ ಸೆಕೆಂಡ್ ಕೇಸಲ್ಲಿ ಏನಾಗಿರ್ಬೋದು, ಲೆಫ್ಟ್ ಸಬ್ ಅರೇ ಎಂಟಿ ಆಗಿ ರೈಟ್ ಸಬ್ ಅರೇಯಲ್ಲಿ ಎಲಿಮೆಂಟ್ಸ್ ಇರ್ಬೋದು. ಅವಾಗ ಏನ್ ಮಾಡ್ಬೇಕು, ರೈಟ್ ಸಬ್ ಅರೇಯಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಅನ್ನು ತಗೊಂಡ್ಬಂದು ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡಬೇಕು. ಆಸ್ ವಿ ಕ್ಯಾನ್ ಸಿ ಹಿಯರ್, ಸಿ ಆಫ್ ಕೆ ಪ್ಲಸ್ ಪ್ಲಸ್ ಇಸ್ ಈಕ್ವಲ್ ಟು ಎ ಆಫ್ ಜೆ ಪ್ಲಸ್ ಪ್ಲಸ್ ಮಾಡ್ತಾ ಇದೀವಲ್ಲ ಈ ಲೈನ್ ಅಲ್ಲಿ. ಸೊ ರೈಟ್ ಸಬ್ ಅರೇಯಲ್ಲಿ ಉಳಿದಿರೋ ಎಲಿಮೆಂಟ್ಸ್ ಎಲ್ಲ ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡಿದೀವಿ. ಫೈನಲಿ ಏನ್ ಮಾಡ್ತಾ ಇದೀವಿ ಇಲ್ಲಿ, all the elements of sorted array is available in array C. Array C result na ನಾವು again we are like putting back into the array A ಗೆ copy ಮಾಡಿ finally we'll display the result in the main function. This is what happening in merge sort function. We can implement this merge sort function by using online compiler, or we can use Turbo C++. Now let us implement our merge sort program. So it is a better practice to always comment the program. So what we are going to do here is program to sort an array using merge sort. And we are implementing so now we are going to write the header files which are needed here. Hash include time.h. So these are the header files that we need, and then we are going to have the prototype declarations for merge sort and merge function. Let us declare return type is void merge sort. First parameter is an array, then the next parameters are of type int. So there is no need to specify the variable names there. Then the second function is merge, again with the parameters int and int. Now we don't want this, we just remove it. The local variables that are needed here are int I comma a of 10 and we are going to print sorting using merge sort and printf how many
elements are there. Then I have to use scanf here. Scanf percentage D and N. So to enter the array elements, we have to give again the user input. Enter the array elements one by one. So we are using for loop here because if there are more than one elements, then we have to go for loop. So for I is equal to 0 to n, I is equal to 0, I less than n, I plus plus. Then scanf percentage D and E of I. So this is what our program input to be read from the keyboard. Then we'll directly print the content. So the same thing we have to use for printing the array. Then that's why I'm copying all the contents by using shortcut keys. And I just am changing printf the sorted array is. Sorted array is so now printf and use only percentage D slash and A of I for printing the array. So this is what happening. We are taking the input and printing the output. Now we have to implement the merge sort and merge functions here. So after taking the input and before printing, we'll call our merge sort program like array A 0 and 0 comma n minus 1. So low and high values. And if you want to calculate the time taken by this program is given by take the local variables that are needed. So clock, T, start time and end time are two variables. Another variable TS is to store the time taken. Now here we are going to start our clock function, and after merge sort is executed, we are ending our clock function. So ET is equal to clock and time TS is equal to double end time minus start time divided by clocks per second will give you the time taken by this merge function. So after printing the sorted array, we can have another printf statement for the time taken by the merge sort function is percentage E, as it is a double value, percentage E comma TS. So this is what we are calculating the double values. Then close. Now we are going to implement merge void merge sort int. First is the base first parameter is the array, then int low, and finally you have int high.
As it is a function definition, there is no need to give the semicolon at the end. Next is calculate int high. So we need to have another variable called as int mid. So if low less than high, then what we have to do? We have to calculate the mid. So low plus high divided by 2. Then call the merge sort function for the left array and the right subarray. So a comma low comma mid is the left subarray. Similarly, merge sort a comma mid plus 1 comma high is the right subarray. Then call the merge function for a comma low mid and high as a parameters. Close the if, then close the main function, that is merge function. Now implement merge function in the same way as we have implemented our merge sort. So int low, int mid, comma int high. So these are the parameters that we are passing for the merge function. Then we all declare the local variables that are needed, I, j, and k. So k and I are initialized to both to low, and j is made pointed to the left most element of the right subarray, whereas I is pointing to the leftmost element of the left subarray. Now we have to continuously repeat the below statements until any of these two conditions becomes false. So illi I less than or equal to mid and j less than or equal to high ಇದೆ. ಯಾವ್ದಾದ್ರು ಒಂದು ಕಂಡೀಷನ್ ಫಾಲ್ಸ್ ಆಗೋವರೆಗೂ, ಒಂದು ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೂ ಈಚೆ ಬರುತ್ತೆ. ಅಂದ್ರೆ ಎರಡಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಎಂಟಿ ಆಗ್ಬೇಕು, ಒಂದು ಸಬ್ ಅರೇ ಎಂಟಿ ಆಗೋ ತನಕ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇಫ್ ಲೆಫ್ಟ್ ಸಬ್ ಅರೇ ಎಲಿಮೆಂಟ್ if a of I is less than or equal to a of j, a of I is less than or equal to a of j ಆಯ್ತು ಅಂತ ಅಂದ್ರೆ then ಲೆಫ್ಟ್ ಸಬ್ ಅರೇನ ರಿಸಲ್ಟೆಂಟ್ ಅರೇ ಕಾಪಿ ಮಾಡಬೇಕು. ಲೆಫ್ಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ ಯಾವುದು? ಲೆಫ್ಟ್ ಸಬ್ ಅರೇಯಲ್ಲಿ a of I ಇದೆ. ಸೊ ವಿ ಹ್ಯಾವ್ ಟು ಕಾಪಿ c of k is equal to a of j. a of I ಕಾಪಿ ಮಾಡಬೇಕು, ಯಾಕಂದ್ರೆ ಲೆಫ್ಟ್ ಸಬ್ ಅರೇದು ಎಲಿಮೆಂಟ್ ಅಲ್ಲಿ ಯಾವುದಕ್ಕೆ ಪಾಯಿಂಟ್ ಮಾಡ್ತಾ ಇದೆ? I ಗೆ ಪಾಯಿಂಟ್ ಮಾಡ್ತಾ ಇದೆ. ಸಿಮಿಲರ್ಲಿ we have to increment both the values of pointers. Both the pointers we have to increment. So ಅದಕ್ಕೋಸ್ಕರ ಏನು ಮಾಡ್ತಾ ಇದೀವಿ? k plus plus and I plus plus ಮಾಡ್ತಾ ಇದೀವಿ. Else ಇಲ್ಲ ಲೆಫ್ಟ್ ಸಬ್ ಅರೇ else c of k resultant arrayಗೆ we have to copy the right sub array element ಯಾವಾಗ if condition false ಆಯ್ತು ಅಂತ ಅಂದ್ರೆ. So this is what happening when both the elements are not empty. So ಯಾವ್ದಾದ್ರು ಒಂದು array empty ಆಯ್ತು ಅಂತ ಅಂದ್ರೆ ಅದರ್ array elements ನ ಡೈರೆಕ್ಟ್ಲಿ ಕಾಪಿ ಮಾಡಿ ತಗೊಂಡ್ಬರ್ಬೇಕು. ಸೊ ಇವಾಗ ನಾವು ಲೆಫ್ಟ್ array empty ಆಗಿದೆನಾ ರೈಟ್ array empty ಆಗಿದೆನಾ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಇಲ್ಲಿ? while I less than or equal to mid ಅಂತ ಅಂದ್ರೆ ಮೀನಿಂಗ್ ಏನು? ರೈಟ್ ಸಬ್ ಅರೇ ಎಂಟಿ ಆಗಿದೆ ಅಂತ. ರೈಟ್ ಸಬ್ ಅರೇ ಈಸ್ ಎಂಟಿ. ಅವಾಗ ಏನ್ ಮಾಡ್ತೀವಿ? ರೈಟ್ ಸಬ್ ಅರೇ ಎಂಟಿ ಆಯ್ತು ಅಂತ ಅಂದ್ರೆ ಲೆಫ್ಟ್ ಸಬ್ ಅರೇಯಲ್ಲಿರೋ ಎಲ್ಲ ಎಲಿಮೆಂಟ್ ನ ತಗೊಂಡ್ಬಂದು ಸಿ ಆಫ್ ಕೆ ಪ್ಲಸ್ ಪ್ಲಸ್ ಇಸ್ ಈಕ್ವಲ್ ಟು ರೈಟ್ ಸಬ್ ಅರೇಯಲ್ಲಿರೋ ಎಲಿಮೆಂಟ್ಸ್ ಯಾವುವು? ಜೆ ಪಾಯಿಂಟ್ ಮಾಡ್ತಾ ಇದೆ. ಸೊ ಎಲ್ಲವನ್ನು ತಗೊಂಡ್ಬಂದು
resultant array copy ಮಾಡ್ತೀನಿ. So left subarray elements, right subarray is empty ಅಂತ ಆಯ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಲೆಫ್ಟ್ ಸಬರೇ ಎಲಿಮೆಂಟ್ಸ್ ನ ಕಾಪಿ ಮಾಡಬೇಕು. ಸಿಮಿಲರ್ಲಿ while j less than or equal to high, ಆಯ್ತು ಅಂತ ಅಂದ್ರೆ ಏನು ಲೆಫ್ಟ್ ಸಬರೇ ಎಂಟಿ ಆಗಿದೆ ಅಂತ. ಲೆಫ್ಟ್ ಸಬರೇ ಎಂಟಿ ಆಯ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು ಲೆಫ್ಟ್ ಸಬರೇ ಎಂಟಿ ಆಯ್ತು ಅಂತ ಅಂದ್ರೆ then we have to copy into the resultant array all the elements of left subarray. Left subarray empty ಆಗಿದೆ ಅಲ್ವಾ ಇಲ್ಲಿ. So all the elements of right subarray. So we have copied the elements of the right subarray. And finally C is a resultant array. ಅದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ನಾವು ಏನ್ ಮಾಡೋಣ k is equal to low, k less than or equal to high, k plus plus ಇರೋ ತನಕನು what we do, we copy all the elements of resultant array, that is the C array. ಎಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಅನ್ನ ತಗೊಂಡ್ಬಂದು we are copying back to the array A. ಸೊ ಇವಾಗ ಡೈರೆಕ್ಟ್ಲಿ ಆ ರಿಸಲ್ಟ್ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ನಮಗೆ. ರಿಸಲ್ಟೆಂಟ್ ಅರೇ ಯಾವ್ದಾಗುತ್ತೆ ಇವಾಗ ಎ ಆಗಿದೆ, ಎ ಅಲ್ಲಿ ಡೈರೆಕ್ಟ್ಲಿ ರಿಫ್ಲೆಕ್ಟ್ ಆಗಿದೆ. ನೌ ವಿಲ್ ರನ್ ದ ಪ್ರೋಗ್ರಾಮ್ ಅಂಡ್ ಸಿ what is there. Is there any typing mistakes and errors are there? We'll debug it. Let us execute that program. So the program is being compiled. So ಇಲ್ಲಿ n undeclared ಅಂತ ತೋರಿಸ್ತಾ ಇದೆ. Undeclared error ಇದೆ ಅಂತ ಅಂದ್ರೆ ನಾವು n ಅನ್ನ ಡಿಕ್ಲೇರ್ ಮಾಡಿಲ್ಲ ಅಂತ. So ಇಲ್ಲಿ we'll declare a variable n. Now try running this program and see what are the errors, other errors. So merge sort ಅನ್ನೋದು complete type ಆಗಿಲ್ಲ ಇಲ್ಲಿ. As you can see, merge sort line number 47 ಹೇಳ್ತಾ ಇದೆ. We'll go to the line number 47 and check that yes t ಬಂದಿಲ್ಲ ಇಲ್ಲಿ. Okay, done. Now run the program. So C is undeclared ಅಂತ ಹೇಳ್ತಾ ಇದೆ. C undeclared ಇದೆ ಅಂತ ಅಂದ್ರೆ ಏನ್ ಮಾಡಬೇಕು we have to declare the array C. C of 20 ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಣ. Now run. So we don't need here actually. ಎಲ್ಲಿ ಬೇಕಾಗಿರೋದು ಇದು we want this C here. So we'll declare C of 20. Now run the program. Check out for any errors. So ಎಲ್ಲ errors ಹೋಗಿದೆ ಅಂತ. Now we'll see. So how many elements are there ಅಂತ ಕೇಳ್ತಾ ಇದೆ. Now we'll enter. I'll enter 8 elements. Enter the elements one by one. We'll enter 1. So check ಮಾಡಿ output ಸರಿ ಬರ್ತಾ ಇದೆನಾ ಅಂತ 157.86342. So here the time taken by this function is some double values ಅಲ್ಲಿ ತೋರಿಸ್ತಾ ಇದೆ and we are getting the wrong output here. We have to check out for any errors in that. So it's very important that where we are closing our while loop. So we closed it somewhere here. So the while loop has to be closed here only. And now let's try executing the program. So now I am running the program and providing the input as 8 number of elements. Then enter the elements one by one. Then I am going to give in the reverse order
8 7 6 5 4 3 2 finally 1. So the array is sorted and the time taken is something it is displaying in the value of 10 power minus 6. So this is how we can implement our C programs, and you can use even Turbo C++ or you can go for online C compiler. Thank you very much for watching this video. And now let us look at our PPTs. So after implementing our program, this is what we are getting it as an output. And you can refer for more Mersat videos and better understanding of this problem. You can have many number of videos in YouTube, and as well as you can refer our design and analysis of algorithms textbook by Anani Levitin. And I thank you very much for watching this video, and I thank all the team members for bringing such a beautiful videos. Have a great day ahead. Thank you.